ಇದೇ ನೋಡ್ರಿ ನಮ್ಮ ತೋಟದ ಮನೆ. ತೋಟದ ಮನೆಯಲ್ಲಿ ಒಂದು ಫ್ಯಾಮಿಲಿ ಇದೆ. ಇಲ್ಲಿಂದ ಈ ಲೆಫ್ಟಲ್ಲಿ ಬರೋದೆಲ್ಲ ನಮ್ಮ ತೋಟನೇ. ಸೊ ರೈಟಿಗೆ ಬೇರೆ ತೋಟ. ಸೊ ಹೀಗೆ ಒಂದು 200 ಮೀಟ್ರ್ ಕೆಳಗೆ ಹೋದರೆ ಅಲ್ಲೇ ದೇವಸ್ಥಾನ ಇದೆ. ಸೊ ಇದೆಲ್ಲ ನಮ್ಮ ತೋಟ. ಈ ಎಡಭಾಗದಲ್ಲಿ ಇರೋದೆಲ್ಲ ನಮ್ಮ ತೋಟ. ಇನ್ನೂ ಕಾಳು ಮೆಣಸು ಆಗ್ತಾ ಇದೆ. ಇದು ಸೀಸನ್ ಅಲ್ಲ. ಸೀಸನ್ ಆದಾಗ ಇದೆಲ್ಲ ಇದರಿಂದ ಕೊಯ್ದು ಅದರ ಕಾಳು ಬಿಡಿಸಿ ನಂತರ ಮಾಡುವಂಥದ್ದು. ಸೊ ಇಲ್ಲಿ ಮೇಲಿರೋದೆಲ್ಲ ಬೇರೆಯವ್ರ ತೋಟ, ಕೆಳಗಡೆ ಕಾಣ್ತಾ ಇರೋದು ತೋಟದ ಮನೆ ನಮ್ಮದೇ. ಸ್ವಲ್ಪ ಇಲ್ಲಿ ಪೈನಾಪಲ್ ಗಿಡ ಎಲ್ಲ ಇದೆ. ಸೊ ನಮಗೆ ಇದರಿಂದ ಲಾಭ ಏನಿಲ್ಲ, ಕಮರ್ಷಿಯಲ್ ಆಗಿ ಮಾಡಿದ್ದಲ್ಲ. ಸ್ವಲ್ಪ ಇಲ್ಲಿ ಚಿರತೆ ಕಾಟ ಎಲ್ಲ ಇದೆ. ಇಲ್ಲಿಂದ ಕೆಳಗೆ ಸುಮಾರು ಒಂದು 8.5 ಎಕರೆ ಜಾಗ ನಮ್ಮದೇ ಬರುತ್ತೆ. ಸೊ ಹೀಗೆ ಹೋದರೆ ಸೊ ಎಲ್ಲ ಇದರಲ್ಲಿ ಮೆಣಸು ಚೆನ್ನಾಗಾಗಿದೆ ಈ ಸಲ. ಕ್ರಾಪು ಇಸ್ ಗುಡ್. ಕಾಫಿ ಆಲ್ಮೋಸ್ಟ್ ಎಲ್ಲ ಕಾಡೆ ಕೊಯ್ದಾಗಿದೆ. ಸೊ ಇಲ್ಲಿ ಮಧ್ಯೆ ಒಂದೊಂದು ಗಿಡಗಳನ್ನ ಬಿಟ್ಟಿದ್ದಾರೆ. ಸೊ ಇದು ಹಣ್ಣಾದ್ಮೇಲೆ ಇದನ್ನ ಒಣಗಿಸ್ಬೇಕು. ಒಣಗಿಸಿದ ಮೇಲೆ ಅದನ್ನು ಮಾರ್ತಾರೆ. ಸೊ ಇಲ್ಲಿ ನೋಡಿ, ಇಲ್ಲಿವರೆಗೆ ಇದು ನಮ್ಮ ತೋಟ. ಈ ಹಿಂದೆ ಬರೋಲ್ಲವರೆಗೆ ಇಲ್ಲಿವರೆಗೆ ನಮ್ಮ ತೋಟ. ಸೊ ಅಲ್ಲಿಂದ ಈ ಕಡೆವರೆಗೆ. ಸೊ ಇಲ್ಲಿ ಇದು ನನ್ನ ಅಜ್ಜಂದು ಜಾಗನ ಬೇರೆಯವರಿಗೆ ಮಾರಿದ್ದಾರೆ. ಸೊ ಅವರೇನು ಇದ್ದ ಮರನೆಲ್ಲ ಕಟ್ ಮಾಡಿ ಏನೋ ಹೊಸದಾಗಿ ಏನೋ ಮಾಡ್ತಿದ್ದಾರೆ. ಸುತ್ತ ನೋಡಿದರೆ ಒಂದು ಮನೆ ಸಿಕ್ಕಲ್ಲ ನೋಡಲಿಕ್ಕೆ. ಯಾವುದೇ ಒಂದು ಕೆಟ್ಟ ವಾತಾವರಣ ಇಲ್ಲ. ಜನ ಇದ್ದಲ್ಲಿಯೇ ಕೆಟ್ಟ ವಾತಾವರಣ ಇರುವಂಥದ್ದು. ನಮ್ಮಲ್ಲಿ ಈ ರೀತಿಯಾದ ಪರಿಸರದ ಮಧ್ಯೆ ನಾನು ಮತ್ತೆ ಹೇಳೋದು, ನಾವು ಕಾಡಿನ ಮನುಷ್ಯರು ಅಂತ. ನಮ್ಮಲ್ಲಿ ಜನರ ಕಾಟ ಇಲ್ಲ, ನೆಮ್ಮದಿಗೆ ತೊಂದರೆ ಇಲ್ಲ. ಒಂದೇ ಸಮಸ್ಯೆ ಏನು ಅಂತ ಹೇಳಿದರೆ, ಚಿಕ್ಕ ಪುಟ್ಟ ವಸ್ತುಗಳಿಗೂ ಕೂಡ ನಾವು ಬೇರೆ ಜಾಗಗಳಿಗೆ ಹೋಗಬೇಕಾಗುತ್ತೆ. ತುಂಬ ದೂರ, ಕಡಿಮೆ ಅಂತ ಹೇಳಿದ್ರೆ ಒಂದು 8 ಕಿಲೋಮೀಟ್ರ್ ಆ ಕಡೆ ಹೋದರೆ ಮಾತ್ರ ನಮಗೊಂದು ನೋಡಲಿಕ್ಕೇ ಏನೋ ಒಂದು ಸಿಗೋದು. ಹಾಗೆ ಯಾಕಂದರೆ ನಾನು ಮನೆಯಿಂದ ಸುಮಾರು ಒಂದು 4 ನಿಮಿಷ ನಡೆದಿದ್ದೀನಿ. 4 ನಿಮಿಷ ನಡೆದ್ರೆ ಇಲ್ಲಿಂದ ಕೆಳಗೆ ದೊಡ್ಡ ಒಂದು ಪ್ರಪಾತ ಬರುತ್ತೆ. ಈ ಪ್ರಪಾತ ಹೇಗೆ ಅಂತ ಹೇಳಿದ್ರೆ, ಮಳೆಗಾಲದಲ್ಲಿ ಮಳೆ ಬಂದು ನಿಮಗೆ ಗೊತ್ತಿರೋ ಕಾಲು ಇಡಲಿಕ್ಕೆ ಮಾತ್ರ ಜಾಗ ಇಲ್ಲಿ. ಸೊ ಇಲ್ಲಿ ಹೋಗ್ತಾ ಜಾಗ ಕೂಡ ಕಷ್ಟ ಆಗುತ್ತೆ. ಫುಲ್ ಡೌನ್ ಇದೆ. ಕೆಳಗೆ ಹೋದರೆ ಜಾರ್ಕೊಂಡು ಹೋಗುವಂಥ ಇದೆ. ಸೊ ಇಲ್ಲಿ ಕೈ ಹಿಡ್ಕೊಂಡು ಹೋಗಬೇಕು. ಜಾರಿದ್ವಿ ಅಂತಿದ್ರೆ ಸೀದಾ ಅಲ್ಲಿ ಕೆಳಗೊಂದು ಬಂಡೆಗಲ್ಲಿದೆ. ಬಂಡೆಗಲ್ಲಿಗೆ ಹೋಗಿ ಅಲ್ಲೇ ಬೀಳ್ತೀವಿ ನಾವು.
ಇದು ಯಾಕೆ ಈ ಥರ ಆಗಿದೆ ಅಂತಂದರೆ ಮಳೆಗಾಲದಲ್ಲಿ ಮಳೆ ನೀರು ಬಂದು ಇಲ್ಲಿ ಹರಿದು ಸುತ್ತಮುತ್ತ ಕಂದಕ ಆಗಿರುವಂಥದ್ದು. ನನಗೆ ಈ ರೀತಿಯ ವಾತಾವರಣದಲ್ಲಿ ಇಲ್ಲಿ ಕೂತ್ಕೊಂಡು ಒಂದು 6 ವರ್ಷದ ಹಿಂದೆ ಒಂದು ಫೋಟೋ ತಗೊಂಡಿದ್ದೆ, ಅದರ ನೆನಪಿದೆ ಈಗ. ಸೊ ಇಲ್ಲಿ ಮುಳ್ಳುಗಳು, ಬಿದಿರುಗಂಟಿಗಳೆಲ್ಲ ಇದೆ. ಇದರ ಮಧ್ಯದಲ್ಲಿ ಈಗ ಪಾಸಾಗಿ ಹೋದರೆ ನಿಮಗೆ ಒಂದು ಚಿಕ್ಕ ನೀರಿನ ಹೊರತೆ ಎಲ್ಲ ಪ್ರಾರಂಭ ಆಗುತ್ತೆ. ಇಲ್ಲಿಂದನೇ ಸ್ವಲ್ಪ ನೀರು ಜಲವಾಗಿ ಬಂದು ನಾವು ಹೇಳ್ತೀವಲ್ಲ, ಅಂತರ್ಜಲ ಹೋಗ್ತಾ ಇದೆ ಹಾಳಾಗ್ತಾ ಇದೆ ಅಂತ. ಸೊ ಹಾಗೆ ಹಾಳಾಗುವ ಅಂತರ್ಜಲ ಇಲ್ಲಿ ಸ್ವಲ್ಪ ಮಟ್ಟಿಗೆ ಉಳ್ಕೊಂಡಿದೆ. ಯಾಕೆಂದರೆ ಇಲ್ಲಿ ಪ್ರಕೃತಿ ಇದೆ, ಆ ಕಾರಣಕ್ಕಾಗಿ ಇದು ಉಳ್ಕೊಂಡಿದೆ. ಇದು ಒಂದು ಕಾಲದಲ್ಲಿ ದೊಡ್ಡ ಗದ್ದೆ ಆಗಿತ್ತು, ಭತ್ತ ಬೆಳೆಯುವ ಗದ್ದೆ ಆಗಿತ್ತು. ಈಗ ಇನ್ನು ಸರಿಯಾಗಿ ಮೇಂಟೈನ್ ಮಾಡೋಕ್ಕೆ ಹೀಗೆ ಎಲ್ಲ ಹಾಳಾಗೋಗಿದೆ. ಸೊ ಇಲ್ಲಿ ಹೀಗೆ ಚಿಕ್ಕದಾಗಿ ನೀರು ಹರಿಯುತ್ತಾ ಹೋಗುತ್ತೆ. ಈ ನೀರು ಹರಿದು ಇನ್ನೊಂದು ಪಕ್ಕದಲ್ಲಿರುವ ಇನ್ನೊಂದು ಸ್ವಲ್ಪ ದೊಡ್ಡ ಇದಕ್ಕೆ ಸೇರಿಕೊಳ್ತದೆ. ಸೊ ಇಲ್ಲಿ ನೋಡಿದರೆ ಇಲ್ಲೆಲ್ಲ ಚಿಕ್ಕದಾಗಿ ಚಿಕ್ಕ ವಯಸ್ಸಿನಲ್ಲಿ ಆಟ ಆಡಿದ ನೆನಪು ಈ ರೀತಿ ಇತ್ತು. ಇಲ್ಲೇ ಸ್ನಾನ ಮಾಡಿದ್ವಿ, ಆಟ ಆಡಿದ್ವಿ, ಮೀನು ಹಿಡ್ದಿದ್ವಿ. ಬೆಕ್ಕುಗಳಿಗೆ, ನಾಯಿಗಳಿಗೆ ಮೀನೆಲ್ಲ ಹಿಡಿದು ಹಾಕಿದ ನೆನಪಿದೆ. ಸೊ ಇಲ್ಲಿ ನಾನು ಯಾಕೆ ಇಲ್ಲಿವರೆಗೆ ವೀಡಿಯೋ ಮಾಡ್ಕೊಂಡು ಬಂದೆ ಅಂತ ಹೇಳಿದರೆ, ಇಲ್ಲಿ ಒಂದು ತುಂಬ ಮುಖ್ಯವಾಗಿರುವ ಒಂದು ದೇವಸ್ಥಾನ ಇದೆ, ಶಿವನ ದೇವಸ್ಥಾನ. ನಾವು ಅದನ್ನು ಚಿಲಿಪಿಲಿ ದೇವಸ್ಥಾನ ಅಂತ ಕರಿತೀವಿ. ನಮ್ಮ ಹೋಮ್ ಸ್ಟೇ ಕೂಡ ಅದೇ ಹೆಸರು ಇಟ್ಟಿರೋದು, ಚಿಲಿಪಿಲಿ ಹೋಮ್ ಸ್ಟೇ ಅಂತ. ಸೊ ಹಾಗೆ ಒಂದು ಸ್ವಲ್ಪ ಹೋಗ್ತಾ ಹೇಳಿದೆ ಒಂದು 5-6 ನಿಮಿಷದವರೆಗೆ ಸ್ವಲ್ಪ ನಡ್ಕೊಂಡು ಬಂದರೆ ಇಲ್ಲಿ ಹಾವಿರುವ ಸಾಧ್ಯತೆ ಇದೆ. ನಡ್ಕೊಂಡು ಬಂದರೆ ಇದೊಂದು ದೊಡ್ಡ ಬಂಡೆಗಲ್ಲು ಸಹಿತವಾಗಿರುವ ದೇವಸ್ಥಾನ ಸಿಗುತ್ತೆ. ಇದರ ಬಲಕ್ಕೆ ನೋಡಿದ್ರೆ ನಿಮಗೆ ಇಲ್ಲೊಂದು ಜರಿ ಕಾಣುತ್ತೆ ಅಂತ ಭಾವಿಸ್ತೀನಿ. ಒಳಗೆ ಇಲ್ಲಿ ಹಾವಿರಬಹುದು, ಗೊತ್ತಿಲ್ಲ. ಆದರೂ ಇಲ್ಲಿ ಜನರ ಓಡಾಟ ಇಲ್ಲ, ಜನರು ಓಡಾಡಲ್ಲ. ನೀರು ಎಲ್ಲಿಂದ ಬರ್ತಾ ಇದೆ ನೋಡಿ, ನೀರು ಈ ಕಡೆಯಿಂದ ಹರಿದು ಆ ಕಡೆಗೆ ಹೋಗ್ತಾ ಇದೆ. ಈ ನೀರು ಪ್ರಾರಂಭ ಆಗಿರೋದೇ ಈ ಕಡೆಯಿಂದ ನೋಡಿ, ಜರಿ. ಮನೆ ಹಿಂದೆ ಸ್ವಲ್ಪ ಜರಿ ಇದೆ ಅಂತ ಹೇಳಿಕೆ. ಸೊ ನಾವು ಓದುವಾಗೆಲ್ಲ ಅಲ್ಲೊಂದು ಬಂಡೆಗಲ್ಲು ಕಾಣುತ್ತೆ ನಿಮಗೆ, ಆ ಬಂಡೆಗಲ್ಲು ಮೇಲೆ ಕೂತ್ಕೊಂಡು ಓದ್ತಾ ಇದ್ವಿ. ಸೊ ಯಾರ ಸಮಸ್ಯೆ ಇಲ್ಲ, ಯಾರ ತಲೆಬಿಸಿ ಇಲ್ಲ, ಪ್ರಪಂಚದ ಗೊಡವೇ ಬೇಡ ಅಂತ ಹೇಳ್ಕೊಂಡು ಮಾಡ್ತಾಯಿದ್ದಂತಹ ಇದು. ಇಲ್ಲಿ ಮೀನು ಹಿಡಿತಿದ್ವಿ, ಇವಾಗ ಮೀನು ಸಿಗೋದು ಸಿಗ್ತವೆ. ಈಗ ಅದರಲ್ಲಿ ಚಿಕ್ಕ ಅದು ಇದು ಮೀನುಗಳೆಲ್ಲ ಓಡಾಡೋದು ಕಾಣ್ಬೋದು. ಈ ಜರಿಯಲ್ಲಿ ಇದು ನೇರಳೆ ಹಣ್ಣಿನ ಮರ, ಪನ್ನೇರಳೆ ಅಂತ ನಾವು ಕರಿತೀವಿ ಅದನ್ನು. ಸೊ ಹಾಗೆ ಹೋಗ್ಲಿಕ್ಕಾಗಲ್ಲ, ಹೂವಾಗಲಿಲ್ಲ ಆ ಕಾರಣಕ್ಕಾಗಿ ಸಿಗ್ತಾ ಇಂತಹ ಒಂದು ಒಳ್ಳೆಯ ವಾತಾವರಣದ ಪ್ರದೇಶ ಇದೆ ಅನ್ನೋದೇ ತುಂಬ ಜನರಿಗೆ ನಾನು ಬಂದಿದ್ದು ಅಲ್ಲಿಂದ ಅಂತಂದರೆ ಯಾರಿಗೂ ನಂಬಿಕೆ ಬರೋದಿಲ್ಲ. ಸುತ್ತಮುತ್ತ ಯಾವುದೇ ಮನೆಗಳಿಲ್ಲ. ಇಲ್ಲಿಂದ ಇಲ್ಲಿವರೆಗೆ ದಾರಿ ಇಲ್ಲ. ಇಲ್ಲಿ ಚೂರು ಏನೋ ದಾರಿ ಇದೆ. ಶಿವನ ದೇವಸ್ಥಾನ ಆಗಿರೋದ್ರಿಂದ ಹಾವುಗಳು ಸರ್ವೇ ಸಾಮಾನ್ಯ, ಅವೇನು ಇಲ್ಲಿ ವಿಶೇಷ ಅಂತ ಅಲ್ಲ. ಇಲ್ಲಿ ರೋಡು ಬರದೆ ಸುಮಾರು 5-6 ತಿಂಗಳಾಗಿದೆ. ಸೊ ಆ ಕಾರಣಕ್ಕೆ ಏನು ಇಲ್ಲಿ ದಾರಿ ಫುಲ್ಲು ಬ್ಲಾಕ್ ಆಗಿದೆ. ಬ್ಲಾಕ್ ಆದ ದಾರಿಯಲ್ಲಿ ಇಲ್ಲಿ ಮೇಲೆ ಹತ್ತಬೇಕು, ಅದಕ್ಕೆ ಹತ್ತೋದು ಗೊತ್ತಿಲ್ಲ. ಫುಲ್ಲು ಫ್ಲ್ಯಾಟ್ ಸರ್ಫೇಸ್ ಇದೆ. ಇದನ್ನು ನೋಡಿ ಹತ್ಕೊಂಡು ಮೇಲೆ ಹೋಗಲಿಕ್ಕೆ ಆದರೆ ಮೇಲೆ ದೇವಸ್ಥಾನಕ್ಕೆ ಒಂದು ಸಲ ಹೋಗುವಂತ ಬಂದಿತ್ತು. ಇಲ್ಲಿ ಕಷ್ಟ ಇದೆ, ಮೈಗೆಲ್ಲ ಮುಳ್ಳು ಚುಚ್ಚುತ್ತಾ ಇದೆ. ಸೊ ಇಲ್ಲಿ ಹತ್ತೋದು ಹೇಗೆ ಅನ್ನೋದೇ ಒಂದು ದೊಡ್ಡ ಸಮಸ್ಯೆ. ಒಂದ್ಸಲ ಒಂದು ಅರ್ಧ ಹತ್ತಿ ಬಿಟ್ಟರೆ ಮತ್ತೆ ಒಂದು ಕಾನ್ಫಿಡೆನ್ಸ್ ಬರ್ತದೆ, ಹತ್ತಿ ಬಿಡ್ಬೋದು ಅಂತ. ಈ ಕೆಲಸ ಬಿದ್ದುಬಿಟ್ಟೆ ಅಂತ ಹೇಳಿದರೆ ಮುಗೀತು, ನಾಳೆ ಫುಲ್ಲು ಮಲಗಬೇಕಾಗ್ತದೆ. ನೋಡು, ಹತ್ತಿ ನೋಡಿ ಬಿಡುವ. ಅಯ್ಯಪ್ಪ, ಸ್ವಲ್ಪ ಬಂಡೆಗಲ್ದ ಮೇಲೆ ಮಣ್ಣಿದೆ.
ಕೈ ಮೈಯೆಲ್ಲ ಮಣ್ಣೆಲ್ಲ ಆಯಿತು, ಪರವಾಗಿಲ್ಲ. ನಮ್ಮ ಬೆಂಗಳೂರಿಗೆ ಇದು ಸದ್ವಿರುದ್ಧ, ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಯಾವ ರೀತಿಯಲ್ಲಿ ಇದೆ ದೇವಸ್ಥಾನ. ಸೊ ಇಲ್ಲಿಗೆ ಬಂದರೆ ಇಲ್ಲಿಂದ ಒಂದು ನಿಮಗೆ ವ್ಯೂ ಪಾಯಿಂಟ್ ಸಿಗುತ್ತೆ. ಇದು ಶಿವನ ದೇವಸ್ಥಾನ. ವಿಶೇಷವಾಗಿ ಜರಿ ಎಲ್ಲಿಂದ ಮೇಲಿಂದ ನೀರು ಬೀಳುತ್ತೆ ಅಂತ ಹೇಳಿದರೆ ಇಲ್ಲಿಂದ, ಅಲ್ಲಿಂದ ನೀರು ಕೆಳಗೆ ಬಿದ್ದು ನಮಗೆ ಜಲಪಾತದ ರೀತಿಯಲ್ಲಿ ಕಾಣುವಂಥದ್ದು ಅದು ಕಾಣುತ್ತೆ. ಇಲ್ಲಿ ಸ್ನಾನ ಮಾಡಿದ್ದೇವೆ, ಕುಣಿದಾಡಿದ್ದೇವೆ, ಸಂತೋಷವನ್ನು ದುಪ್ಪಟ್ಟು ಮಾಡಿಕೊಂಡಿದ್ದೇವೆ. ಬನ್ನಿ, ದೇವಸ್ಥಾನದ ಒಂದು ಪ್ರಾಂಗಣದ ಒಳಗೆ ಪ್ರವೇಶ ಮಾಡುವ. ದೇವರು ಇದ್ದಾನೋ ಇಲ್ಲವೋ ಗೊತ್ತಿಲ್ಲ, ಆದರೆ ನಮ್ಮ ಸಂಸ್ಕೃತಿ ಸಂಸ್ಕಾರದ ಪ್ರಕಾರ ಶೂವನ್ನು ಬಿಚ್ಚಿ ಹೋಗುವ. ಅಲ್ಲಿ ಅದು ಭಟ್ರು ಉಳ್ಕೊಳ್ಳುವಂತಹ ಮನೆ. ಇಲ್ಲಿ ಭಟ್ರು ಯಾರು ಉಳ್ಕೊಳ್ಳೋದಿಲ್ಲ, ಕಾರಣ ಇಷ್ಟೇ, ಈ ದೇವಸ್ಥಾನದ ಒಂದು ಇಲ್ಲಿ ಮೊದಲು ಇನ್ನೊಂದು ಜರಿ ಇದೆ ನೋಡಿ, ಗುಹೆಯ ಒಳಗೆ ಮೊದಲು ಋಷಿಮುನಿಗಳು ತಪಸ್ಸು ಮಾಡ್ತಿದ್ರಂತೆ. ಐತಿಹ್ಯಗಳನ್ನು ನಂಬುವವರಾದ್ರಿಂದ ಇದ್ದರೂ ಹೋದರೂ ಬಂದರೂ ಹೇಳಿದ್ರು ಹೊರತು ನನಗೆ ಅದರ ಬಗ್ಗೆ ನಿಖರವಾದ ದಾಖಲೆ ಮಾಹಿತಿಗಳು ಸಿಕ್ಕುವುದಿಲ್ಲ. ಸೊ ಇಲ್ಲಿ ಇದು ನಾವು ಹೇಳುವ ನಾಗನ ದೇವರು ಒಳಗಡೆ ನಿಮಗೆ ಸರಿ ಕಾಣ್ತಿಲ್ಲ ಗೊತ್ತಿಲ್ಲ. ಸೊ ಅಲ್ಲಿಂದ ಈ ಮೊದಲ ಸ್ಟೆಪ್ ಹತ್ತಿದ ನಂತರ ಅಲ್ಲಿ ಎರಡನೇ ಒಂದು ಕಪ್ಪು ಬುಟ್ಟಿ ಇಟ್ಟ ರೀತಿ ಕಾಣುತ್ತೆ. ಅಲ್ಲಿ ಅದರ ಪಕ್ಕದಲ್ಲಿ ಒಂದು ಗಂಟೆ ಎಲ್ಲ ಕಾಣುತ್ತೆ. ಸೊ ಅದು ಅಲ್ಲಿ ಶಿವನ ಉದ್ಭವ ಮೂರ್ತಿ ಇರುವಂಥದ್ದು. ಇಲ್ಲಿ ಹೋಗಲಿಕ್ಕೆ ಸಾಧ್ಯ ಇಲ್ಲ, ಸಾಮಾನ್ಯ ಇಲ್ಲಿ ಮೇಲೆಲ್ಲ ಹಾವು ಎಲ್ಲ ಇರುತ್ತೆ. ಸೊ ಪೂಜೆ ಪುನಸ್ಕಾರಗಳಾಗ್ತದೆ. ಇದು ನಂದಿಯನ್ನು ಎಲ್ಲ ಕಡೆ ದೇವರ ದೇವಸ್ಥಾನದ ಬಾಗಿಲಿಗೆ ನೇರವಾಗಿ ಇಡುವಂಥದ್ದನ್ನು ನಾವು ಗಮನಿಸಿರ್ಬೋದು. ಆದರೆ ಇಲ್ಲಿ ಅಡ್ಡಲಾಗಿ ಇಟ್ಟಿದ್ದಾರೆ. ಕಾರಣ ಇಷ್ಟೇ, ಇದು ಶಿವನ ಮುಖ ಇರುವಂಥದ್ದು ಈ ಕಡೆ ಭಾಗ. ಈ ಬಲಭಾಗದಲ್ಲಿರುವಂತಹ ದೇವರ ಕಾರಣಕ್ಕಾಗಿ ನಂದಿಯನ್ನು ಈ ರೀತಿ ತಿರುಗಿಸಿ ಇಟ್ಟಿದ್ದಾರೆ. ಸೊ ಇನ್ನೊಂದು ವಿಶೇಷತೆ ಏನಂತ ಹೇಳಿದ್ರೆ, ಇಲ್ಲಿ ರುದ್ರಾಕ್ಷಿಯ ಮರ ಇದೆ. ಈ ಒಂದು ಮರವೇ ರುದ್ರಾಕ್ಷಿಯ ಮರ. ಇಲ್ಲಿ ಪ್ರತಿ ವರ್ಷ ಶಿವರಾತ್ರಿಯ ಸಂದರ್ಭದಲ್ಲಿ ರುದ್ರಾಕ್ಷಿಯ ಕಾಯಿಗಳು ಆಗ್ತವೆ. ಈ ಕಾಯಿಗಳು ಉದಾಹರಣೆಗೆ ಇಲ್ಲಿ ನೋಡಿ, ಇದೊಂದು ಈಗಾಗಲೇ ಸಿಕ್ಕಿರುವಂತಹ ರುದ್ರಾಕ್ಷಿ. ಇದು ನೀವು ಒರಿಜಿನಲ್ಲ ಡೂಪ್ಲಿಕೇಟ್ ಅಂತೆಲ್ಲ ಕೇಳುವ ಹಾಗಿಲ್ಲ. ಯಾಕೆಂತೇಳಿದರೆ ಇದು ರುದ್ರಾಕ್ಷಿ ಮರದಿಂದಲೇ ನೇರವಾಗಿ ಹಣ್ಣಾಗಿ ಬಿದ್ದು ಅದರ ಒಳಗಿನ ಕಾಯಿ ರುದ್ರಾಕ್ಷಿ. ಇಲ್ಲಿ ಉದಾಹರಣೆಗಳು ನೋಡಿ, ಬೇಕಾದಷ್ಟು ಇಲ್ಲೇ ಸಿಗ್ತವೆ. ಇಲ್ಲಿದೆ ಒಂದು, ಇದು ಒಂದು ರುದ್ರಾಕ್ಷಿ. ಇದರಲ್ಲಿ ರುದ್ರಾಕ್ಷಿ ಮತ್ತು ಭದ್ರಾಕ್ಷಿ ಎರಡು ರೀತಿಯ ನಾವು ಇದನ್ನು ನೋಡ್ತೇವೆ. ಇಲ್ಲಿ ಇನ್ನೊಂದಿದೆ ನೋಡಿ, ಈ ರೀತಿ ಬೇರೆ ಬೇರೆ ಕಡೆಯಿಂದ ರುದ್ರಾಕ್ಷಿಯನ್ನು ತರಿಸ್ಕೊಳ್ತಾರೆ. ಆದರೆ ಇಲ್ಲಿ ರುದ್ರಾಕ್ಷಿ ಮರವೇ ಇರುವಾಗ ನಾವು ಹೊರಗಿನಲ್ಲಿ ಯಾಕೆ ಅಂತ. ಸೊ ಇಲ್ಲಿ ಒಂದು ಸಂಪಿಗೆಯ ಮರವನ್ನು ನೆಟ್ಟಿದ್ದಾರೆ. ಸೊ ಅದು ಯಾವ ಕಾರಣಕ್ಕೆ ಅನ್ನೋದು ನಂಗೆ ಗೊತ್ತಿಲ್ಲ. ಸೊ ಇದಾದ ನಂತರ ಸ್ವಲ್ಪ ಮುಂದೆ ಹೋದರೆ ಇಲ್ಲಿ ನಿಮಗೆ ಅರಳಿಕಟ್ಟೆ ಕಾಣುತ್ತೆ. ಅರಳಿಕಟ್ಟೆ ನಿಮಗೆ ಗೊತ್ತೇ ಇದೆ, ಸಾಮಾನ್ಯವಾಗಿ ನಾಗಬನಗಳ ಪ್ರತಿಷ್ಠಾಪನೆ. ಯಾಕಂದರೆ ಶಿವ ಇರುವ ದೇವಸ್ಥಾನದಲ್ಲಿ ಸಾಮಾನ್ಯವಾಗಿ ಅಶ್ವತ್ಥ ಮರ ಇರುತ್ತೆ. ಅಲ್ಲಿ ನಾಗನ ಇದನ್ನು ಹಾಕಿರ್ತಾರೆ. ಸೊ ಇಲ್ಲಿ ಇವತ್ತು ಬೆಳಗ್ಗೆಯೂ ಬಂದು ಪೂಜೆ ಮಾಡಿದ್ದಾರೆ. ನಾಗನ ರೂಪ ವಿಗ್ರಹವನ್ನೆಲ್ಲ ಇಲ್ಲಿ ಸುಮಾರು ವರ್ಷಗಳಿಂದ, ಸುಮಾರು 400 ವರ್ಷಗಳ ಇತಿಹಾಸ ಇರುವಂತಹ ಇದು. ಈಗ ನೀವಲ್ಲಿ ನೋಡ್ತಿರುವಂತಹ ಮೇಲೆ ಕಟ್ಟಿದ ಹಂಚು ಅದು ಇದು ಇವನ್ನೆಲ್ಲ ಇತ್ತೀಚೆಗೆ ಮಾಡಿರುವಂಥದ್ದು. ಈ ಇಂಟರ್ಲಾಕ್ಗಳನ್ನೆಲ್ಲ ಹಾಕಿರುವಂಥದ್ದು 2 ವರ್ಷಗಳ ಹಿಂದೆ. ಅದಕ್ಕಿಂತ ಮೊದಲು ಇಲ್ಲಿ ಪೂಜೆ ಮಾಡಲಿಕ್ಕೆ ಇದು ಇರಲಿಲ್ಲ. ಜೊತೆಗೆ ಇಲ್ಲಿ ಪೂಜೆ ಮಾಡಲಿಕ್ಕೆ ಯಾರೂ ಉಳಿತಾನೂ ಇರಲಿಲ್ಲ.
ಇದು ನೋಡಿ ಭತ್ತ. ಇದು ಪ್ರತಿ ವರ್ಷ ಡಿಸೆಂಬರ್ ತಿಂಗಳಲ್ಲಿ ಹುತ್ತರಿ ಹಬ್ಬ ಆಗುವಾಗ ಇದನ್ನು ಕದಿರು ಅಂತ ಕರಿತೇವೆ ನಾವು. ಈ ಕದಿರನ್ನು ಕತ್ತರಿಸಿ ಅದನ್ನು ತಗೊಂಡೋಗಿ ಮನೆಗೆ ಅರ್ಪಣೆ ಮಾಡುವಂತಹ ಪದ್ಧತಿ ನಮ್ಮ ಕೊಡಗಿನಲ್ಲಿ ಇದೆ. ಸೊ ಇನ್ನೊಂದು, ಇದು ಈ ಮೇಲೆ ಹೋದರೆ ಇದು ಬಿಲ್ಲೋಪತ್ರೆ ಮರ. ಬಿಲ್ಲೋಪತ್ರೆ ಅಂತ ನಾವು ಹೇಳ್ತೇವೆ. ಬಿಲ್ಲೋಪತ್ರೆಯ ಮರದಿಂದ ಸ್ವಲ್ಪ ಮೇಲಕ್ಕೆ ಬಂದರೆ ಅಂದರೆ ಶಿವನಿಗೆ ಇಷ್ಟವಾಗಿ ಶಿವನ ಕಣ್ಣು ಅಂತ ನಾವು ಅದನ್ನು ಕರಿತೇವೆ. ಹಾಗೆ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಇದು ಅಯ್ಯಪ್ಪ ಕಟ್ಟೆ ಅಂತ ಕರೀತಾರೆ ಇದನ್ನು. ಈ ಅಯ್ಯಪ್ಪ ಕಟ್ಟೆಯಲ್ಲಿ ಸಾಮಾನ್ಯವಾಗಿ ವರ್ಷಕ್ಕೆ ಒಂದು ಸಲ ಪೂಜೆ ಆಗ್ತದೆ. ಸಾಮಾನ್ಯ ಇಲ್ಲಿ ಯಾವುದನ್ನು ಜಾಸ್ತಿ ಕ್ಲೀನ್ ಮಾಡಲಿಕ್ಕೆ ಹೋಗಲ್ಲ, ಅದು ಹಾಗೆ ಬಿಡ್ತಾರೆ. ಈಗ ಪ್ರಕೃತಿದತ್ತವಾಗಿರುವಂತಹ ಎಲ್ಲ ವಿಷಯಗಳು ಅನ್ನುವ ಅರ್ಥದಲ್ಲಿ ಇಲ್ಲಿ ಯಾರಾದರೂ ಹರಕೆಯನ್ನು ಹೊತ್ತುಕೊಂಡ್ರೆ ಅವರು ನಾಯಿಯ ಮಣ್ಣಿನ ರೂಪವನ್ನು ತಗೊಂಡು ಬಂದರೆ ಒಂದು ಮಾಡೆಲ್ ಮಾಡ್ಕೊಂಡು ಬಂದು ಇಲ್ಲಿಗೆ ಅರ್ಪಣೆ ಮಾಡ್ತಾರೆ. ಈಗ ನೀವು ಅಲ್ಲಿ ನೋಡ್ತಾ ಇರ್ಬೋದು, ಮಧ್ಯದಲ್ಲಿ ಒಂದು ಮಣ್ಣಿನ ಆಕೃತಿ ಬಿದ್ದಿರುವಂಥ ಅದು ನಾಯಿಯ ರೂಪ. ಸೊ ಹೀಗೆ ಬೇರೆ ಬೇರೆ ರೀತಿಗೆ ಇಲ್ಲಿ ಹರಕೆಗಳು ಬರುವುದು ಉಂಟು. ಈಗ ದೇವರನ್ನು ನೋಡಬೇಕು, ಒಳಗಿನ ದೇವರು ಅಂತ ಹೇಳಿದ್ರೆ ಅಲ್ಲಿ ಬೀಗ ಹಾಕಿದ್ದಾರೆ. ಆದರೂ ನಮಗೆ ನೋಡ್ಬೋದು. ಹೇಗೆ ಅಂತ ಹೇಳಿದರೆ ಇಲ್ಲೇ ಬಂಡೆಗಳನ್ನು ಹತ್ಕೊಂಡು ಬರಬೇಕು. ಬಂಡೆಗಳನ್ನ ಹತ್ಕೊಂಡು ಬಂದರೆ ಇಲ್ಲಿ ಮೇಲೆ ಒಂದು ಚಿಕ್ಕ ದಾರಿ ರೀತಿಯಲ್ಲಿ ಇದೆ. ಸೊ ಇಲ್ಲಿ ಫುಲ್ಲು ತುಂಬಿ ಹೋಗಿರೋ, ಇಲ್ಲಿಯೇ ಕೆಳಗೆ ದೇವರಿರುವಂಥದ್ದು. ಅದಕ್ಕೆ ಸರ್ಪಗಾವಲಿದೆ ಅನ್ನೋದು ಲೆಕ್ಕ. ನನಗೂ ಒಂದು 4-5 ಸಲ ಹಾವುಗಳು ಕಂಡಿವೆ, ಆದರೆ ನಾಗರ ಹಾವಲ್ಲ, ಈ ಕೆರೆ ಹಾವುಗಳು, ಈ ಕನ್ನಡಿ ಹಾವು ಅಂತ ಕರೀತೇವೆ. ಸೊ ಆ ರೀತಿಯ ಹಾವುಗಳು ಕಾಣಲಿಕ್ಕೆ ಸಿಕ್ಕಿದ್ದಾವೆ. ಇನ್ನು ಇಲ್ಲಿ ಸಾಮಾನ್ಯ ಕಾಡು ಹಂದಿ ಇದೆ. ಸ್ವಲ್ಪ ಈ ಕಡೆ ಬಂದರೆ ದೇವರನ್ನ ಕಾಣ್ತದ ಅಂತ ಒಂದು ಲೆಕ್ಕಾಚಾರದಲ್ಲಿ ನಾನು ಬಂದಿರುವಂಥದ್ದು. ಹಾವು ಪ್ರತಿ ಸಲ ಬಂದಾಗ ನನಗೆ ಕಂಡಿದೆ. ಈ ಸಲ ಸ್ವಲ್ಪ ನೋಡಿ, ಈ ಗುಹೆಯ ಒಳಗೆ ಇರುವ ದೇವಸ್ಥಾನ ಇದು. ನಿಮಗೆ ಒಳಗಡೆ ಒಂದು ಕಲ್ಲು ಕಾಣ್ತಾ ಇದೆ ಅಂತ ಭಾವಿಸ್ತೀನಿ. ಎಡಭಾಗದಲ್ಲಿರುವ ಒಂದು ಕಲ್ಲು. ಆ ಕಲ್ಲಿನಲ್ಲಿ ದೇವರ ಶಕ್ತಿ ಇದೆ ಅದು ನಾವು ನಂಬ್ತೇವೆ. ಇದು ನಾನು ಆಗಲೇ ತೋರಿಸಿದಂತಹ ರುದ್ರಾಕ್ಷಿಯ ಮರ. ಹೀಗೆ ನನ್ನ ಮನೆ, ತೋಟದ ಮನೆ ಎಲ್ಲ ಹತ್ತಿರವೇ. ಈಗ ತೋಟದ ಒಂದು ರೌಂಡಿಂಗ್ ಬರುವಾಗ ದೇವಸ್ಥಾನಕ್ಕೆ ಒಮ್ಮೆ ಹೋಗಿ ಬಂದುಬಿಡುವ ಅಂತ ಅನ್ನಿಸ್ತು. ಹಾಗೆ ಬಂದು ನೋಡಿಕೊಂಡು ವಾಪಸ್ ಹೋಗ್ತಾ ಇದ್ದೇನೆ. ಸೊ ಇಲ್ಲಿ ಸುತ್ತಮುತ್ತ ಕಾಫಿ ಗಿಡಗಳನ್ನ ಹಾಕಿದ್ದಾರೆ. ಇದೆಲ್ಲ ದೇವಸ್ಥಾನದ ಖರ್ಚಿಗೆ ಅಂತ ಮಾಡಿರುವಂಥದ್ದು. ದೇವರ ಕಟ್ಟೆ, ದೇವರ ಆರಾಧನೆ ಎಲ್ಲವೂ ಕೂಡ ಇಲ್ಲಿ ಸರಿಯಾಗಿ ನಡೆಯಲ್ಲ. ಆದರೆ ದೇವರ ಬಗ್ಗಿನ ಭಕ್ತಿ ಈ ಊರಿನ ಜನರಿಗೆ ಇದೆ. ಇಲ್ಲಿ ಅರ್ಚಕರಿಗೆ ಮನೆ ಮಾಡಿಸ್ಬೇಕು ಅನ್ನುವಂತಹ ಒಂದು ಮನಸ್ಥಿತಿ. ಮತ್ತು ಇಲ್ಲಿ ತುಂಬ ಸಾವುಗಳಾಯಿತು. ದೇವಸ್ಥಾನ ತುಂಬ ಇಂಟೀರಿಯರ್ ಆಗಿರುವ ಕಾರಣಕ್ಕಾಗಿ ಈ ಮನೆಗೆ ಯಾರೂ ಬಂದು ಉಳ್ಕೊಳ್ಳಲ್ಲ. ಇಲ್ಲಿ ನಿಮಗೆ ಸರಿಯಾಗಿ ನೆಟ್ವರ್ಕ್ ಸಿಕ್ಕಲ್ಲ. 8 ಕಿಲೋಮೀಟ್ರಿಗೆ ನಿಮಗೆ ಚಿಕ್ಕದೊಂದು ಬೆಂಕಿಪಟ್ಟಣ ಬೇಕು ಅಂತ ಹೇಳಿದರೂ ಕೂಡ ನೀವು ಹೋಗಬೇಕಾಗಿರೋದು ತುಂಬ ದೂರಕ್ಕೆ ಹೋಗಬೇಕಾಗ್ತದೆ. 8-10 ನೋಡಿ, ಇಲ್ಲಿ ಪಟಾಕಿ ಎಲ್ಲ ಸಿಡಿಸಿರುವಂಥದ್ದು. ಇದೆಲ್ಲ ಹುತ್ತರಿ ಹಬ್ಬದ ಸಲುವಾಗಿ ಮಾಡಿರುವಂಥದ್ದು. ಸೊ ಇದಿಷ್ಟು ಒಂದು ಚಿಲಿಪಿಲಿ ದೇವಸ್ಥಾನದ ಸಂಕ್ಷಿಪ್ತ ಪರಿಚಯ. ಇದಕ್ಕೆ ಈ ದೇವಸ್ಥಾನಕ್ಕೆ ಮೊದಲು ನನ್ನ ಅಜ್ಜ ಶಿವರಾಮ ಶಾಸ್ತ್ರಿ, ಅಂದರೆ ನನ್ನ ಅಜ್ಜಿಯ ತಮ್ಮ, ಸತತವಾಗಿ ಪೂಜೆಯನ್ನು ಮಾಡ್ತಿದ್ದರು. ದೇವರಲ್ಲಿ ಅಪ್ರತಿಮವಾದ ನಂಬಿಕೆಯನ್ನು ಇಟ್ಕೊಂಡವರು ಆಗಿದ್ದರು. ಅದಾದ ನಂತರ ಮತ್ತು ದೇವಸ್ಥಾನ ಹಾಗೆ ಹಾಳು ಬಿದ್ದೋಯಿತು. ಮಡಿಕೇರಿಯ ಹತ್ತಿರ ಮೇಕೇರಿ ಅಂತ ಹೇಳುವಲ್ಲಿ ಇದ್ದಿದ್ದು. ಅವರ ಮಕ್ಕಳೆಲ್ಲ ಇದ್ದಾರೆ. ಅಲ್ಲಿ ತೋರಿಸಿದೆಲ್ಲ ಆಗಲೇ ಜಾಗ, ಅದು ಅವರದ್ದೇ. ಸೊ ಇಲ್ಲಿ ಯಾರ್ಯಾರು ಮಾಡಿದ್ದೇನು ಅಂತ ಹಾಕಿದ್ದಾರೆ. ಇರಲಿ, ಈ ಪ್ರದೇಶಕ್ಕೆ ಬಂದು ಕೂತ್ರೆ ನಾವು ಹೇಳ್ತೀವಲ್ಲ, ನಿಶಬ್ದವಾಗಿರುವಂತಹ ವಾತಾವರಣ, ಯಾರ ಕಿರಿಕಿರಿ ಇಲ್ಲ, ಹಣ ಸಂಪಾದನೆಯ ಉದ್ದೇಶ ಇಲ್ಲ, ನೆಮ್ಮದಿಯನ್ನು ಮಾತ್ರ ಹುಡುಕಿಕೊಂಡು ಬರುವವರು ಈ ದೇವಸ್ಥಾನಕ್ಕೆ ಬಂದು ಖಂಡಿತವಾಗಿ ನೆಮ್ಮದಿ ಅನ್ನೋದು ಸಿಗ್ತದೆ ಅನ್ನೋದು ನನ್ನ ಭಾವನೆ. ಸಾಧ್ಯ ಆದರೆ ಯಾರಾದರೂ ನಿಮಗೆ ನೆಮ್ಮದಿ ಹುಡುಕಬೇಕಂದು ಬರಬೇಕು ಅಂತ ಹೇಳಿ ಇಲ್ಲಿ ಬರ್ಬೋದು. ಆದರೆ ಬೇರೆ ಬೇರೆ ಇದು 1000
1999ರಲ್ಲಿ ಇದನ್ನು ಕಟ್ಟಿದ್ರು ಅಂತ ಬರೆದಿದ್ದಾರೆ. ಆದರೆ ಇದು 1993ರಲ್ಲಿ, ಅಂದರೆ ನಾನು ಹುಟ್ಟುವುದಕ್ಕಿಂತ ಮುಂಚೆ ಅಂತ. ಆದರೆ ಇದೆಲ್ಲ ಆಗಿರುವಂಥದ್ದು ಇತ್ತೀಚೆಗೆ ಕಬ್ಬಿಣದ ರೀಪರ್ಗಳನ್ನೆಲ್ಲ ಹಾಕಿ ಈ ರೀತಿ ಮಾಡಿದ್ದಾರೆ. ಸೊ ಅದಲ್ಲದ ವಿಶೇಷ ಏನು ಅಂತ ಹೇಳಿದರೆ, ಈ ದೇವಸ್ಥಾನದ ಭಂಡಾರ ಸುತ್ತಮುತ್ತ ಯಾರೂ ಇಲ್ಲ ಅಂತ ಹೇಳೋ ಕಾರಣಕ್ಕಾಗಿ ಯಾರೋ ಕಿಡಿಗೇಡಿಗಳು ಈ ದೇವಸ್ಥಾನದ ಭಂಡಾರವನ್ನು ಒಡೆದು ನೋಡಿ ಹೀಗೆಲ್ಲ ಹಾಕಿ ಹೋಗಿದ್ದಾರೆ. ಸೊ ಅದರಿಂದ ನಾವು ನಮ್ಮ ದೇವಸ್ಥಾನಕ್ಕೆ ಕೊಡುಗೆ ನೀಡದೇ ಇದ್ದರೂ ಕೂಡ ಇರುವ ವಸ್ತುವನ್ನು ಹಾಳು ಮಾಡದೆ ಹೋಗುವುದು ಅತ್ಯಂತ ಸೂಕ್ತ, ಉತ್ತಮ ಅಂತ ನಾನು ಭಾವಿಸ್ತೀನಿ. ಸೊ ಇಲ್ಲಿ ಬರುವಂಥ ನೀರು ನಿಮಗೆ ಅದರ ಒಳಗೆ ಸಾಧ್ಯ ಆದರೆ ಸ್ವಲ್ಪ ಝೂಮ್ ಮಾಡಿ ತೋರಿಸ್ತೇನೆ. ಸುಮಾರು 200 ಮೀಟರ್ಗಳಷ್ಟು ದೂರ ಹಿಂದಕ್ಕೆ ದೇವಸ್ಥಾನದ ನೀರು ಎಲ್ಲಿಂದ ಬರುತ್ತೆ ಅನ್ನೋದು ಗೊತ್ತಾಗುತ್ತೆ. ಅದೊಂದು ಕೆರೆ ತುಂಬಿ ಈ ಕಡೆ ನೀರು ಹರಿಯುವಂಥದ್ದು. ಮಳೆಗಾಲದಲ್ಲಿ ಸಂಪೂರ್ಣ ತುಂಬಿರುತ್ತೆ. ಇನ್ನು ಬೇಸಿಗೆ ಕಾಲಕ್ಕಾಗುವಾಗ ಈ ನೀರಿನ ಹರಿವು ಸ್ವಲ್ಪ ಕಡಿಮೆ ಆಗುತ್ತೆ. ಮೊದಲಾದರೆ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಈ ಜಾಗದಲ್ಲಿ ದೇವಸ್ಥಾನದ ಊದುಬತ್ತಿ ಅದು ಇದು ಕಸಗಳನ್ನೆಲ್ಲ ಹಾಕ್ತಾಯಿದ್ರು. ಆದರೆ ಈಗ ಅದನ್ನೆಲ್ಲ ತೆಗೆದು ಶುಚಿಗೊಳಿಸಿ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ನಾನು ಮನೆಗೆ ಬಂದಾಗ 4 ಸಲ ಮನೆಗೆ ಬಂದೆ ಅಂತ ಹೇಳಿದರೆ, ಅದರಲ್ಲಿ ಕಡಿಮೆ ಅಂತ ಹೇಳಿದರೂ ಕೂಡ ಒಂದು 3 ಸಲ 4 ಸಲ ಇಲ್ಲಿಗೆ ಬರುವ ಪ್ರಯತ್ನವನ್ನು ಮಾಡ್ತೀನಿ. ಯಾಕೆಂತ ಹೇಳಿದರೆ ಚೆನ್ನಾಗಿದೆ. ಇದಕ್ಕಿಂತ ಒಳ್ಳೆಯ ದೇವಸ್ಥಾನ ಬೇರೆ ಎಲ್ಲೂ ನನಗೆ ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ. ಸೊ ನೆಮ್ಮದಿಗಾಗಿ ನಾನು ಬಂದಿರುವಂಥದ್ದು. ಸೊ ಈ ಕಲ್ಲು ಮೇಲೆ ಕೂತ್ಕೊಳ್ತಿದ್ವಿ. ಈಗ ಒಂದು ಲೈಟ್ ಕಂಬ ಹಾಕಿಬಿಟ್ಟಿದ್ದಾರೆ. ಮೊದಲು ಬಂದು ನೆಮ್ಮದಿಯಾಗಿ ಕೂತ್ಕೊಂಡು ಆರಾಮವಾಗಿ ಏನೋ ಒಂದು ತೃಪ್ತಿಯನ್ನು ಅನುಭವಿಸ್ಕೊಂಡು ಈ ಪ್ರಕೃತಿಯ ವಿಸ್ಮಯವನ್ನು ನೋಡಿಕೊಂಡು ಹಾಗೆ ಮನೆಗೆ ಹೋಗ್ತಾಯಿದ್ದೆ. ಸೊ ನಾನು ನನ್ನ ಅಕ್ಕ ಇಬ್ಬರು ಕೂಡ ಈ ವಾತಾವರಣದಲ್ಲಿ ತುಂಬ ಚೆನ್ನಾಗಿ ಬೆಳೆದ್ವಿ ಅನ್ನೋದು ಒಂದು ನೆನಪು ಮಾತ್ರ. ಈಗ ನಾವು ಬೆಂಗಳೂರಿಗೆ ಹೋಗಿ ಬೆಂಗಳೂರಲ್ಲಿ ಜೀವನವನ್ನು ಕಟ್ಟಿಕೊಂಡ ಮೇಲೆ ಏನೋ ಒಂದು ಮಿಸ್ ಮಾಡ್ಕೊಳ್ತೀವಿ ಅಂತ ಹೇಳಿದರೆ ಈ ಪ್ರಕೃತಿಯನ್ನು ಮಾತ್ರ. ಸೊ ಇಲ್ಲಿ ಸಿಕ್ಕುವ ನೆಮ್ಮದಿ ಅಲ್ಲಿ ಇಲ್ಲ. ಇಲ್ಲಿ ಆ ನೀರಿನ ಶಬ್ದ, ಅದಾಗಿ ಆಡುವ ಗಂಟೆಗಳ ಶಬ್ದ ಜೊತೆಗೆ ನೆಮ್ಮದಿಯಾಗಿರುವಂತಹ ವಾತಾವರಣ ಯಾರಿಗೆ ಸಿಗುತ್ತೆ ಹೇಳಿ?